ಎಲ್ಲರಿಗೂ ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ಸಿಂಧು. ಸಂಜೆ ಊಟಕ್ಕೆ ಏನು ಮಾಡಿದೆ ಅನ್ನೋದನ್ನು ತೋರಿಸ್ತಾ ಇದ್ದೀನಿ. ಹಾಗೆ ಯಾರೆಲ್ಲ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಹಾಗೆ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಚಪಾತಿ ಮತ್ತು ಹೆಸ್ರು ಕಾಳು ಮೊಟ್ಟೆ ಪಲ್ಯ ಮಾಡ್ತಾಯಿದ್ದೀನಿ. ಹೆಸ್ರು ಕಾಳು ಮೊಟ್ಟೆ ಪಲ್ಯನ ತುಂಬ ವೆರೈಟೀಸಲ್ಲಿ ಮಾಡ್ಬೋದು. ಬಟ್ ನಾನು ಸಿಂಪಲ್ಲಾಗಿ ಜಾಸ್ತಿ ಏನು ಮಸಾಲೆ ಹಾಕ್ತೀರಾ ಅದು ಬೇಗ ಆಗೋ ಥರ ಮಾಡ್ತಾಯಿದ್ದೀನಿ ಅಷ್ಟೇ. ನಾನು ಇನ್ನೂ ಬೇರೆ ಥರ ಎಲ್ಲ ಮಾಡ್ತೀನಿ, ಆದರೆ ಇದು ಬೇಗನೆ ಆಗುತ್ತೆ. ಸ್ಪೈಸಸ್ ಜಾಸ್ತಿ ಆ್ಯಡ್ ಮಾಡೋದಿಲ್ಲ. ಸೊ ಹಾಗಾಗಿ ಈ ಸಿಂಪಲ್ಲಾಗಿ ಬೇಗನೆ ಆಗುತ್ತೆ ಅಂದ್ಬಿಟ್ಟು ಹೆಸ್ರು ಕಾಳು ಪಲ್ಯ ಮಾಡ್ತಾಯಿದ್ದೀನಿ. ಹೆಸ್ರು ಕಾಳನ್ನ ಬೆಳಗ್ಗೆನೇ ನೆನೆ ಹಾಕಿದ್ದೆ. ಸೊ ನೈಟ್ ಮಾಡೋದ್ರಿಂದ ಬೆಳಗ್ಗೆ ನೆನೆ ಹಾಕಿದ್ರೆ ಹೆಸ್ರು ಕಾಳು ನೆಂದಿರುತ್ತೆ. ಅದನ್ನು ಒಂದು ಕುಕ್ಕರಿಗೆ ಹಾಕ್ಕೊಂಡು ನೀರು ಸೇರಿಸಿ ಎಷ್ಟು ಬೇಕೋ ಅಷ್ಟು ನೀರು ಮತ್ತು ಕಾಳಿಗೆ ಎಷ್ಟು ಉಪ್ಪು ಬೇಕೋ ಅಷ್ಟು ಉಪ್ಪನ್ನ ಸೇರಿಸಿ ಒಂದು ವಿಜಿಲ್ ಕೂಗಿಸ್ಕೊತೀನಿ. ಒಂದು ವಿಜಿಲ್ ಕೂಗಿಸ್ಕೋಬೇಕು ಅಂತಲೇ ಏನಿಲ್ಲ, ಆದರೆ ಮಕ್ಕಳು ಇರೋದ್ರಿಂದ ಅವರು ಗಟ್ಟಿ ಇದ್ದರೆ ಸ್ವಲ್ಪ ತಿನ್ನೋದಿಲ್ಲ ಅಂತ ಅಂದ್ಬಿಟ್ಟು ನಾನು ಕುಕ್ಕರಲ್ಲಿ ಕೂಗಿಸ್ಕೊತಾ ಇದ್ದೀನಿ. ಇಲ್ಲ ಹಾಗೇ ಹಾಕ್ಕೋಬೋದು ಡೈರೆಕ್ಟಾಗಿ ಒಗ್ಗರಣೆಗೆ. ಇಲ್ಲಾಂದರೆ ತಪ್ಪಲೆಯಲ್ಲಿ ಇಟ್ಟು ಒಂದೆರಡು ಕುದಿಸ್ಕೊಂಡ್ರೂ ಕೂಡ ಹೆಸ್ರು ಕಾಳು ಬೆಂದುಬಿಡುತ್ತೆ ನೆಂದಿರೋದ್ರಿಂದ. ಇಲ್ಲಿ ಹೆಸ್ರು ಕಾಳು ಬೇಯೋ ಅಷ್ಟರಲ್ಲಿ ನಾನು ಹಿಟ್ಟನ್ನ ಕೂಡ ನಾದ್ಕೊಂಬಿಟ್ಟು ಸೈಡಲ್ಲಿ ಇಡ್ತೀನಿ. ಅದಾದಮೇಲೆ ಕುಕ್ಕರು ವಿಜಿಲ್ ಆಯಿತು. ವಿಜಿಲಾಗಿ ಅದು ಆರೋ ಅಷ್ಟರಲ್ಲಿ ಏನೇನು ಬೇಕೋ ಅದಕ್ಕೆ ಕಟ್ ಮಾಡ್ಕೊತೀನಿ. ಈರುಳ್ಳಿ ಮತ್ತು ಹಸಿಮೆಣ್ಸಿನ್ಕಾಯಿ, ಟೊಮೊಟೊ, ಕೊತ್ತಂಬರಿ ಸೊಪ್ಪು ಎಲ್ಲನೂ ಕೂಡ ಸಣ್ಣ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಳ್ಳೋಣ. ಈಗ ಎಗ್ ಬುರ್ಜಿಗೆ ಯಾವ ರೀತಿ ಕಟ್ ಮಾಡಿ ಇಟ್ಕೊತೀವೋ ಆ ರೀತಿಯೇ ಕಟ್ ಮಾಡಿ ಇಟ್ಕೊಬೋದು. ಅದನ್ನೆಲ್ಲ ಕಟ್ ಮಾಡ್ಕೊಳ್ಳೋ ಅಷ್ಟರಲ್ಲಿ ಕುಕ್ಕರು ಕೂಡ ಆರಿರುತ್ತೆ. ಕಾಳು ಮತ್ತು ನೀರನ್ನ ಸಪ್ರೇಟ್ ಮಾಡಿಬಿಟ್ಟು ಕಾಳಲ್ಲಿ ಸ್ವಲ್ಪನೂ ನೀರು ಇಲ್ಲದೆ ಇರೋ ರೀತಿ ಮಾಡ್ಕೊಳ್ಳೋಣ. ಹಾಗೆ ಒಂದು ಬಾಣಲಿ ಇಟ್ಬಿಟ್ಟು ಅದಕ್ಕೆ ಎಣ್ಣೆ ಹಾಕ್ತೀನಿ. ಎಣ್ಣೆ ಹಾಕ್ಬಿಟ್ಟು ಎಣ್ಣೆ ಕಾಯ್ದ ನಂತರ ಅದಕ್ಕೆ ಸ್ವಲ್ಪ ಸಾಸಿವೆ ಹಾಗೆ ಕರಿಬೇವಿನ ಸೊಪ್ಪು ಹಾಕ್ಬಿಟ್ಟು ಅದು ಚಿಟಪಟ ಅಂದಮೇಲೆ ಅದಕ್ಕೆ ಹಸಿಮೆಣ್ಸಿನ್ಕಾಯಿನ ಹಾಕ್ತೀನಿ. ಈಗ ಎಣ್ಣೆಲೇ ಫ್ರೈ ಮಾಡ್ಕೊಳ್ಳೋದ್ರಿಂದ ಹಸಿಮೆಣ್ಸಿನ್ಕಾಯಿ ಸ್ವಲ್ಪ ಖಾರನೂ ಆಗೋಲ್ಲ. ಎಣ್ಣೆಲಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋದ್ರಿಂದ ಗ್ಯಾಸ್ಟ್ರಿಕ್ಕು ಕೂಡ ಆಗೋದಿಲ್ಲ ಹಸಿಮೆಣ್ಸಿನ್ಕಾಯಿ ಹಾಕೋದ್ರಿಂದ. ಹಾಗೆ ಅದು ಕೂಡ ಫ್ರೈ ಆದಮೇಲೆ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿರೋಂತಹ ಈರುಳ್ಳಿನ ಸೇರಿಸ್ತಾ ಇದ್ದೀನಿ. ಈರುಳ್ಳಿನೂ ಕೂಡ ನೀಟಾಗಿ ಈ ಥರ ಬಾಡಿಸ್ಕೊಬೇಕು. ಮೊದಲಿಗೆ ಈರುಳ್ಳಿನ ಬಾಡಿಸ್ಕೊಳ್ಳುವಾಗಲೇ ಸ್ವಲ್ಪ ಉಪ್ಪನ್ನ ಕೂಡ ಸೇರಿಸಿರ್ತೀನಿ, ಯಾಕೆಂದರೆ ಈರುಳ್ಳಿ ಬೇಗನೆ ಫ್ರೈ ಆಗುತ್ತೆ ಅಂದ್ಬಿಟ್ಟು. ಸೊ ಇದು ಫ್ರೈ ಆಗೋ ಅಷ್ಟರಲ್ಲಿ ಟೊಮೊಟೊನೂ ಕೂಡ ಸೇರಿಸೋಣ. ಟೊಮೊಟೊನೂ ಕೂಡ ಸಾಫ್ಟ್ ಆಗೋವರೆಗೂ ಬೇಯಿಸ್ಕೋಬೇಕು. ಟೊಮೊಟೊ ಎಲ್ಲ ಸಾಫ್ಟ್ ಆದಮೇಲೆ ಅದಕ್ಕೆ ಜಾಸ್ತಿ ಸ್ಪೈಸಸ್ನೆಲ್ಲ ಆ್ಯಡ್ ಮಾಡೋದಿಲ್ಲ ಅಂತ ಹೇಳಿದ್ನಲ್ವ. ಸೊ ಜಾಸ್ತಿ ಏನೂ ಹಾಕೋದಿಲ್ಲ. ಅದಕ್ಕೆ ಸ್ವಲ್ಪ ಎಗ್ ಫ್ರೈಗೆಲ್ಲ ಸ್ವಲ್ಪ ಮೆಣಸು ಪೌಡರ್ ಹಾಕಿದ್ರೆ ಟೇಸ್ಟ್ ಚೆನ್ನಾಗಿರುತ್ತೆ. ಅದಕ್ಕೋಸ್ಕರ ಸ್ವಲ್ಪ ಮೆಣಸು ಪೌಡರ್ನ ಸೇರಿಸ್ತಾ ಇದ್ದೀನಿ ಅಷ್ಟೇ. ಇದು ನೈಟ್ ಊಟ ಆಗಿರೋದ್ರಿಂದ ಜಾಸ್ತಿ ಸ್ಪೈಸಸ್ನೆಲ್ಲ ಆ್ಯಡ್ ಮಾಡ್ಕೊಂಡು ತಿಂದರೆ ಸ್ವಲ್ಪ ಡೈಜೆಷನ್ನು ಪ್ರಾಬ್ಲಮ್ ಆಗುತ್ತೆ. ಮಕ್ಕಳು ಕೂಡ ತಿನ್ನೋದಲ್ವ ಇದು, ಅದಕ್ಕೋಸ್ಕರ ನಾನು ಜಾಸ್ತಿ ಏನು ಸ್ಪೈಸಸ್ನೂ ಆ್ಯಡ್ ಮಾಡೋಲ್ಲ, ಮಸಾಲೆನೂ ಕೂಡ ಏನೂ ಆ್ಯಡ್ ಮಾಡೋದಿಲ್ಲ. ಇದನ್ನು ಪ್ಲೈನ್ ಆಗೇ ಮಾಡ್ಕೊತಾ ಇರೋದ್ರಿಂದ ಸ್ವಲ್ಪ ಮೆಣಸು ಪೌಡರ್ ಅಷ್ಟೇ ಸೇರಿಸಿದ್ದೀನಿ. ಅದನ್ನು ಸೇರಿಸ್ಬಿಟ್ಟು ನೀಟಾಗಿ ಅದು ಕೂಡ ಫ್ರೈ ಆಗಬೇಕು. ಫ್ರೈ ಮಾಡಿಬಿಟ್ಟು ಈಗ ಫ್ರೈ ಎಲ್ಲ ಆಗಿದೆ. ಫ್ರೈ ಆದಮೇಲೆ ನಾವು ಎಷ್ಟು ಎಗ್ ಹಾಕಬೇಕು ಅಂದ್ಕೊಂಡಿರ್ತೀವೋ ಅಷ್ಟು ಎಗ್ನ ತೊಗೊಂಡು ಒಡೆದು ಎಗ್ನೂ ಕೂಡ ಡೈರೆಕ್ಟಾಗಿ ಹಾಗೆ ಸೇರಿಸ್ತಾ ಇದ್ದೀನಿ. ಒಂದೊಂದೇ ಎಗ್ನ ಒಡೆದು ಸೇರಿಸ್ಬಿಟ್ಟು ಈ ರೀತಿ ಸ್ವಲ್ಪ ಮಿಕ್ಸ್ ಮಾಡ್ತಿದ್ದೀನಿ. ಹಾಗೆ ಇದು ತುಂಬಾ ಫುಲ್ಲು ಎಗ್ ಬುರ್ಜಿ ಡ್ರೈ ಆಗೋವರೆಗೂ ಇರೋದಿಲ್ಲ. ಇನ್ನು ಸ್ವಲ್ಪ ಅರ್ಧ ಬೆಂದಿರುತ್ತೆ ಎಗ್ಗು ಅನ್ನೋ ಟೈಮಲ್ಲಿ ಬೇಯಿಸಿರೋ ಹೆಸ್ರು ಕಾಳನ್ನ ಸೇರಿಸ್ಕೋಬೇಕು. ಎಲ್ಲ ಫುಲ್ ಎಗ್ ಬೆಂದಾದ ಮೇಲೆ ಹೆಸ್ರು ಕಾಳನ್ನ ಸೇರಿಸಿದ್ರೆ ಹೆಸ್ರು ಕಾಳೇ ಬೇರೆ ಸಪ್ರೇಟ್ ಆಗಿಬಿಡುತ್ತೆ, ಎಗ್ಗೆ ಬೇರೆ ಸಪ್ರೇಟ್ ಆಗಿಬಿಡುತ್ತೆ. ಸೊ ಆ ರೀತಿ ಬೇಡ ಅಂದ್ಬಿಟ್ಟು ಎಗ್ಗು ಮತ್ತು ಹೆಸ್ರು ಕಾಳು ಎರಡೂ ಕೂಡ ಮಿಕ್ಸ್ ಆಗಬೇಕು ಅನ್ನೋದಕ್ಕೋಸ್ಕರ ಈ ರೀತಿ ಮಾಡ್ಕೊತಾ ಇದ್ದೀನಿ. ನೋಡಿ ಈಗ ಇಷ್ಟು ಮಾತ್ರನೇ ಬೆಂದಿದೆ. ಇಷ್ಟು ಬೆಂದಾದಾಗಲೇ ಕೂಡ ಹೆಸ್ರು ಕಾಳನ್ನ ಸೇರಿಸ್ಕೊತೀನಿ ನಾನು. ಈ ರೀತಿ ಹೆಸ್ರು ಕಾಳನ್ನ ಈ ರೀತಿ ಸೇರಿಸ್ಕೊಂಡ್ರೆ ನೀಟಾಗಿ ಕೂಡ ಅದು ಕೂಡ ಎಲ್ಲನೂ ಮಿಕ್ಸ್ ಆಗುತ್ತೆ. ನೋಡಿ ಹೆಸ್ರು ಕಾಳನ್ನ ಸೇರಿಸ್ಕೊಂಡು ಅದನ್ನು ಕೂಡ ನೀಟಾಗಿ ಮಿಕ್ಸ್ ಮಾಡಿಬಿಡಬೇಕು ಫಸ್ಟು. ಈ ರೀತಿ ಮಿಕ್ಸ್ ಮಾಡಾದಮೇಲೆ ಇದನ್ನು ಲೋ ಫ್ಲೇಮಲ್ಲಿ ಇಟ್ಟು ಸ್ವಲ್ಪ ಒಂದು ಪ್ಲೇಟ್ನ ಮುಚ್ಚಿಡ್ತೀನಿ. ಯಾಕೆಂದರೆ ಎಗ್ಗೆಲ್ಲ ನೀಟಾಗಿ ಬೇಯಬೇಕಲ್ವ, ಸೊ ಅದಕ್ಕೋಸ್ಕರ. ಅಷ್ಟರಲ್ಲಿ ನಾನು ಸ್ವಲ್ಪ ಕೆನೆ ಎತ್ತಿಟ್ಟಿದ್ದಿತ್ತಲ್ವ, ಸೊ ಅದನ್ನು ಬೆಣ್ಣೆ ಮಾಡ್ಕೊಂಬಿಡೋಣ ಅಂದ್ಬಿಟ್ಟು ಮಾಡ್ಕೊತಾ ಇದ್ದೀನಿ. ನಾನು ಆಗಲೇ ಮೊದಲೇ ಒಂದು ವಿಡಿಯೋ ಮಾಡಿದ್ದೆ ಮನೆಯಲ್ಲೇ ಹೇಗೆ ಈಸಿಯಾಗಿ ಬೆಣ್ಣೆ ಮತ್ತು ತುಪ್ಪನ ಮಾಡ್ಕೊಬೋದು ಅಂದ್ಬಿಟ್ಟು. ನೋಡಿ ಅದಾದಮೇಲೆ ಇವತ್ತು ಮಾಡ್ಕೊತಾ ಇದ್ದೀನಿ. ಒಂದು ಜಾರಿಗೆ ಹಾಕ್ಕೊತಾ ಇದ್ದೀನಿ. ಜಾರಿಗೆ ಹಾಕ್ಕೊಂಡು ಸ್ವಲ್ಪ ನೀರು ಹಾಕ್ಕೊಂಡು ಗ್ರೈಂಡ್ ಮಾಡ್ಕೊಳ್ಳೋ ಅಷ್ಟರಲ್ಲಿ ಬೆಣ್ಣೆನೂ ಕೂಡ ಆಗಿಬಿಡುತ್ತೆ. ಈ ಕಡೆ ಸೈಡಲ್ಲಿ ಎಗ್ಗು ಕೂಡ ಬೇಯ್ತಾ ಇದೆ. ಒಂದು ಕೆಲಸ ಜೊತೆ ಮತ್ತೊಂದು ಕೆಲಸ ಮಾಡಿಕೊಂಡ್ರೆ ಕೆಲಸನೂ ಬೇಗನೆ ಆಗುತ್ತೆ, ಹಾಗೆ ಈಸಿಯಾಗೂ ಕೂಡ ಮುಗ್ದೋಗ್ಬಿಡುತ್ತೆ ಎಲ್ಲ ಕೆಲಸನೂ ಬೇಗನೆ. ಹಾಗೆ ಪ್ಲೇಟ್ ತೆಗೆದು ಈ ರೀತಿ ಒಂದೊಂದ್ಸಲಿ ಮಿಕ್ಸ್ ಮಾಡ್ಕೊತಾ ಇರಬೇಕು, ಇಲ್ಲಾಂದರೆ ತಳ ಹತ್ಬಿಡುತ್ತೆ. ಅದಕ್ಕೆ ಈ ರೀತಿ ನಿಧಾನವಾಗಿ ಮಿಕ್ಸ್ ಮಾಡ್ಕೊಂಡ್ಬಿಟ್ಟು ಇನ್ನೇನು ಎಲ್ಲ ಬೆಂದಾಯಿತು ಅನ್ನೋ ಟೈಮಲ್ಲಿ ಸ್ವಲ್ಪ
ತೆಂಗಿನಕಾಯಿ ತುರಿನೂ ಕೂಡ ಸೇರಿಸ್ಕೊಂಡು ಹಾಗೆ ಕೊತ್ತಂಬರಿ ಸೊಪ್ಪನ್ನು ಕೂಡ ಕೊನೆಯಲ್ಲಿ ಸೇರಿಸ್ಕೊತಾ ಇದ್ದೀನಿ. ಎರಡನ್ನೂ ಸೇರಿಸ್ಕೊಂಡಾದ್ಮೇಲೆ ಅದನ್ನು ಕೂಡ ನೀಟಾಗಿ ಮಿಕ್ಸ್ ಮಾಡಿಬಿಟ್ರೆ ರೆಡಿ ಆಗಿಬಿಡುತ್ತೆ. ಇಷ್ಟೇ ನೋಡಿ, ಸಿಂಪಲ್ಲಾಗಿ ಆಗಿಬಿಡ್ತು. ಜಾಸ್ತಿ ಕೂಡ ಸ್ಪೈಸಸ್ ಇಲ್ಲ, ಏನೂ ಇಲ್ಲ, ಸ್ವಲ್ಪ ಮೈಲ್ಡಾಗಿ ಇರುತ್ತೆ. ನೈಟ್ ಡಿನ್ನರ್ಗೋಸ್ಕರ ಅಲ್ವಾ. ಇದು ಪ್ರೋಟೀನ್ ರಿಚ್ ಫುಡ್ ಆಗಿರೋದ್ರಿಂದನೂ ಕೂಡ ಮಕ್ಳಿಗೂ ಕೂಡ ತುಂಬಾ ಒಳ್ಳೆಯದಾಗಿರುತ್ತೆ. ಹಾಗೆ ನೋಡಿ, ಜೊತೆಲೇ ಬೆಣ್ಣೆನೂ ಕೂಡ ಬಂದುಬಿಡ್ತು. ನೋಡಿ ಬೆಣ್ಣೆ ಎಷ್ಟು ಚೆನ್ನಾಗಿ ಬಂದಿದೆ ಅಂತ, ಎಷ್ಟು ಗಟ್ಟಿಯಾಗಿ. ಈ ರೀತಿ ಮನೆಯಲ್ಲೇ ಎಲ್ಲನೂ ಆಗಿಬಿಡುತ್ತೆ, ಬೆಣ್ಣೆ ತುಪ್ಪ ಎಲ್ಲನೂ ಕೂಡ. ಸೊ ಇದನ್ನು ಕೂಡ ಎತ್ತಿ ಒಂದು ಬಾಕ್ಸಲ್ಲಿ ಇಟ್ಟು ಫ್ರಿಜ್ಜಲ್ಲಿ ಇಟ್ಟಿದ್ದೀನಿ. ಹಾಗೆ ಕಾಳು ಕೂಡ ಆಯಿತು. ಸೊ ಇದನ್ನು ಕೂಡ ಸೈಡಲ್ಲಿ ಎತ್ತಿಟ್ಬಿಟ್ಟು ಈಗ ಚಪಾತಿಗೆ ನಾದ್ಕೊಂಡಿದ್ನಲ್ಲ ಆ ಹಿಟ್ಟನ್ನ ತೊಗೊಂಡು ಚಪಾತಿನೂ ಕೂಡ ಮಾಡ್ಕೊತಾ ಇದ್ದೀನಿ. ಇವತ್ತಿನ ಊಟಕ್ಕೆ ಈ ರೀತಿ ನಾನು ಸಿಂಪಲ್ಲಾಗಿ ಆ್ಯಂಡ್ ಟೇಸ್ಟಿಯಾಗಿ ಕೂಡ ಮಾಡ್ಕೊಂಡಿದ್ದೀನಿ. ಸೊ ನೀವು ಕೂಡ ಒಂದ್ಸಲ ಟ್ರೈ ಮಾಡಿ. ಈ ರೀತಿ ಸಿಂಪಲ್ಲಾಗಿ ಏನು ಕೂಡ ಮಸಾಲೆ ಹಾಕದೆ ಆರಾಮಾಗಿ ಮಾಡ್ಕೊಬೋದು. ಏನು ಜಾಸ್ತಿ ಐಟಮ್ಸ್ ಎಲ್ಲ ಬೇಕು ಅನ್ನೋದೇನು ಇಲ್ಲ. ಮನೇಲಿ ಏನಿರುತ್ತೋ ಅದನ್ನು ಹಾಕ್ಕೊಂಡು ಮಾಡ್ಕೊಬೋದು. ಸೊ ಏನೇ ಹಾಕಿದ್ರೂ ಹೆಸರು ಕಾಳು ಮತ್ತು ಎಗ್ಗು ಟೇಸ್ಟ್ ಇದ್ದೇ ಇರುತ್ತೆ. ಸೊ ನಾನು ಈ ರೀತಿ ಮಾಡ್ಕೊಂಡಿದ್ದೀನಿ ಇವತ್ತಿನ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ. ಸೊ ಈ ವಿಡಿಯೋ ಇಷ್ಟ ಆಗಿದರೆ ಪ್ಲೀಸ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಸಪೋರ್ಟ್ ಮಾಡ್ತಾಯಿರಿ. ಹೀಗೆ ಹೆಚ್ಚಿನ ವೀಡಿಯೋಗಳ್ನ ಹಾಕೋಕ್ಕೆ ಟ್ರೈ ಮಾಡ್ತಾಯಿರ್ತೀನಿ. ನಾನು ಮಾಡೋ ಅಡುಗೆಗಳಲ್ಲಿ ಯಾವುದು ಕೂಡ ಜಾಸ್ತಿ ಇಂಗ್ರೀಡಿಯೆಂಟ್ಸ್ ಬೇಕು ಅನ್ನೋದೇನಿಲ್ಲ. ನಾನು ಮನೇಲಿ ಏನಿರುತ್ತೋ ಅದರಲ್ಲೇ ಆದಷ್ಟು ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಸೊ ಸಿಂಪಲ್ಲಾಗಿ ಇವತ್ತಿನ ಊಟ ಮುಗೀತು. ಹೀಗೆ ಸಪೋರ್ಟ್ ಮಾಡ್ತಾಯಿರಿ. ಥ್ಯಾಂಕ್ ಯು.